ನಮಸ್ಕಾರ ಎಲ್ರಿಗೂ. ನೀವು ಕೂಡ ಲಾಂಗ್ ಅವರ್ಸ್ ಡ್ರೈವ್ ಮಾಡ್ತೀರಾ, ಆದರೆ ಬ್ಯಾಕ್ ಪೇಯ್ನ್ ಬರ್ತಾ ಇದೆ. ಒಂದೊಂದ್ಸಲ ಲೋ ಬ್ಯಾಕಲ್ಲೇ ಅಲ್ಲ, ನಿಮ್ಮ ಕಾಲಲ್ಲಿ ಕೂಡ ರೇಡಿಯೇಟಿಂಗ್ ಪೇಯ್ನ್ ಬರ್ತಾ ಇದೆಯಾ? ಸೊ ಏನು ವರಿ ಆಗಬೇಡಿ, ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟ್ ಥಿಂಗ್ ಏನು ಅಂತ ಹೇಳಿದರೆ, ನೀವು ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಸೀಟನ್ನು ಕಂಪ್ಲೀಟ್ ಸ್ಟ್ರೇಟ್ 90 ಡಿಗ್ರಿ ಆ್ಯಂಗಲಲ್ಲಿ ಇಡಬೇಡಿ. ಇದ್ರ ಬದಲು ಇದನ್ನು 100 to 110 ಡಿಗ್ರೀಸ್ ರಿಕ್ಲೈನ್ ಮಾಡಿ ಇಡಿ. ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದರೆ, ನಮ್ಮ ಬಾಡಿ ವೇಟು ಈವನ್ ಆಗಿ ಸ್ಪೈನ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಸ್ಟೇರಿಂಗಿಂದ ತುಂಬ ದೂರ ಕುತ್ಕೊಬೇಡಿ. ಹೇಗೆ ಕುತ್ಕೊಬೇಕು ಅಂತ ಹೇಳಿದರೆ, ನೀವು ಡ್ರೈವ್ ಮಾಡಬೇಕಾದ್ರೆ ನಿಮ್ಮ ಎಲ್ಬೋಸು ಸ್ಲೈಡ್ ಬೆಂಡ್ ಪೊಸಿಷನಲ್ಲಿ ಇರಬೇಕು. ಸೊ ಥರ್ಡ್ ಥಿಂಗ್ ಬಂದುಬಿಟ್ಟು, ನಾವು ಡ್ರೈವ್ ಮಾಡಬೇಕಾದ್ರೆ ಲಂಬಾರ್ ಸಪೋರ್ಟ್ ಇಲ್ಲ ಅಂತ ಹೇಳಿದರೆ ಕುಷನ್ನ ಯೂಸ್ ಮಾಡೋದು. ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದರೆ, ನಮ್ಮ ಬ್ಯಾಕಲ್ಲಿರೋ ಲಾರ್ಡೋಟಿಕ್ ಕರ್ವ್ನ ಇದು ಸಪೋರ್ಟ್ ಮಾಡುತ್ತೆ ಮತ್ತು ಲೋ ಬ್ಯಾಕ್ ಏರಿಯಾದಲ್ಲಿ ಇದು ಪ್ರೆಷರ್ನ ಕಡಿಮೆ ಮಾಡುತ್ತೆ. ಫೋರ್ತ್ ಥಿಂಗ್ ಬಂದುಬಿಟ್ಟು, ನಿಮ್ಮ ಹಿಪ್ ಆ್ಯಂಡ್ ನೀ ಪೊಸಿಷನ್. ನಿಮ್ಮ ಹಿಪ್ಪು ನೀ ಎರಡೂ ಕೂಡ ಸೇಮ್ ಲೆವೆಲಲ್ಲಿ ಇರಬೇಕು. ಇಲ್ಲಾಂದರೆ ಹಿಪ್ಸು ನೀಗಿಂತ ಒಂದು ಸ್ವಲ್ಪ ಹೈಯರ್ ಲೆವೆಲಲ್ಲಿದ್ದರೂ ಕೂಡ ಪರವಾಗಿಲ್ಲ. ಸೊ ಈ ಪೊಸಿಷನ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಪೆಲ್ವಿಕ್ ಬೋನ್ ಇರುತ್ತಲ್ವ, ಅದು ಸ್ವಲ್ಪ ಮುಂದೆಗಡೆ ಟಿಲ್ಟ್ ಆಗುತ್ತೆ. ಇದರಿಂದ ನಮ್ಮ ಲೋ ಬ್ಯಾಕ್ ಮೇಲೆ ಜಾಸ್ತಿ ಪ್ರೆಷರ್ ಬರೋದಿಲ್ಲ. ಮತ್ತು ಸ್ವಲ್ಪ ಜನಕ್ಕೆ ರೇಡಿಯೇಟಿಂಗ್ ಪೇಯ್ನ್ ಬರುತ್ತಲ್ವ, ಅದೇನಿಗೆ ಬರೋದು ಅಂತ ಹೇಳಿದರೆ, ನಮಗೆ ಶಯಾಟಿಕ್ ನರ್ವ್ ಅಂತ ಇರುತ್ತೆ, ಅದು ಕಂಪ್ರೆಸ್ ಆಗಿ ಈ ಥರ ರೇಡಿಯೇಟಿಂಗ್ ಪೇಯ್ನ್ ಬರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಪೊಸಿಷನ್ ಹೆಲ್ಪ್ ಮಾಡುತ್ತೆ. ಫಿಫ್ತ್ ಥಿಂಗ್ ಏನು ಅಂತ ಹೇಳಿದರೆ, ನೀವು ಡ್ರೈವ್ ಮಾಡಬೇಕಾದ್ರೆ ಎವ್ರಿ 45 minutes to 60 minutes ನೀವು ನಿಮ್ಮ ಗಾಡಿಯಿಂದ ಆಚೆ ಬಂದು ಅಟ್ಲೀಸ್ಟ್ ಒಂದು 2 minutes ಆದರೂ ವಾಕ್ ಮಾಡಬೇಕು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಬ್ಯಾಕ್ ಮೇಲೆ ಸ್ಟ್ರೈನ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಯಾರಿಗಾದ್ರೂ ಸಿವಿಯರ್ ಸ್ಟಿಫ್ನೆಸ್ ಇದೆ, ತುಂಬ ಟೈಟ್ನೆಸ್ ಇದೆ ಲೋ ಬ್ಯಾಕಲ್ಲಿ ಅಂತ ಹೇಳಿದರೆ, ಮತ್ತು ಲಾಂಗ್ ಡ್ರೈವ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದಾಗ, ನೀವು ಡ್ರೈವ್ ಮಾಡೋಕ್ಕಿಂತ ಮುಂಚೆ ಒಂದು 10 to 15 ನಿಮಿಷ ಹಾಟ್ ಪ್ಯಾಕ್ ಮಾಡಿ, ಮತ್ತು ಬಂದಾದಮೇಲೆ ಮತ್ತೆ 10 to 15 ನಿಮಿಷ ಹಾಟ್ ಪ್ಯಾಕ್ ಮಾಡೋದ್ರಿಂದ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದ್ರ ಜೊತೆಗೆ ಮಾಡಬೇಕಾಗಿರೋ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದರೆ, ನೀವು ಚೆನ್ನಾಗಿ ನೀರು ಕುಡಿಬೇಕು. ಏನಕ್ಕೆ ಅಂತ ಹೇಳಿದರೆ, ಡಿಹೈಡ್ರೇಷನ್ ಆಗೋದ್ರಿಂದ ಮಸಲ್ಸ್ ಈಸಿಯಾಗಿ ಟಯರ್ಡ್ ಆಗುತ್ತೆ ಮತ್ತು ಅದರಲ್ಲಿ ಟೈಟ್ನೆಸ್ ಡೆವಲಪ್ ಆಗುತ್ತೆ. ಸೊ ನೀವು ಮೇಕ್ ಶೋರ್ ಮಾಡಿ ನೀವು ಚೆನ್ನಾಗಿ ನೀರು ಕುಡಿತಿದ್ದೀರ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಇಲ್ಲ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಲಾಂಗ್ ಅವರ್ಸ್ ಡ್ರೈವ್ ಮಾಡೋರಿದ್ರೆ ಅವ್ರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತ ಹೇಳಿದರೆ ಹ್ಯಾಪಿ ಹಿಲ್ ಫಿಸಿಯೋ ಬ್ಯಾಂಗ್ಳೂರ್ನ ಫಾಲೋ ಮಾಡಿ. ಥ್ಯಾಂಕ್ ಯು.